ಜರ್ಮನಿಲಿ ಆಯುರ್ವೇದ ಒಪ್ಕೋತಿದ್ದಾರೆ, ಕೆನಡಲ್ಲಿ ಒಪ್ಕೋತಿದ್ದಾರೆ, ಅಮೇರಿಕಲ್ಲಿ ಒಪ್ಕೋತಿದ್ದಾರೆ. ನಾವು ಆಯುರ್ವೇದವನ್ನು ಹರ್ಬಲ್ಲು ಅಂತ ನಾನು ದುಬೈ ಮಿಡ್ಲ್ ಈಸ್ಟ್ 8-9 ದೇಶಕ್ಕೆ ಪ್ರಾಡಕ್ಟ್ ಎತ್ಕೊಂಡೋದಾಗ ದಿಸ್ ಇಸ್ ಸೋ ನ್ಯಾಚುರಲ್, ಸೋ ಹರ್ಬಲ್ ಅಂತ ಒಂದು ಅರ್ಶನಕ್ಕೆ 100,000 ರೂಪಾಯಿ ಕೊಟ್ಟು ತಿಂತಾರೆ. ಒಂದು ಅರ್ಶನ ಕ್ಯಾಪ್ಸುಲೇಟೆಡ್ ಫಾರ್ಮಲ್ಲಿ. ಚಿತ್ರಾನ್ನಕ್ಕೆ ಅರ್ಶನ ಹಾಕ್ತೀವಿ, ಸಾಂಬಾರ್ಗೆ ಹಾಕ್ತೀವಿ, ತಿನ್ರಪ್ಪ ಇಲ್ಲಿ ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಇದೆ ಸರ್. ಇವತ್ತಿಗೂ ಮಿಸ್ಕನ್ಸೆಪ್ಷನ್ ಹೆಂಗಿದೆ ಅಂದರೆ, ಸರ್ 2 ಸ್ಪೂನ್ ಅರ್ಶನ ಹಾಕ್ಬಿಡ್ದಲ್ಲ ನನ್ನ ವೈಫು, ಬೆಳಗ್ಗೆಯಿಂದ ಸ್ವಲ್ಪ ಕಣ್ಣು ಎಲ್ಲೋ ಇದೆ, ಜಾಂಡೀಸ್ ಬಂದಿರೋ ನೋಡ್ಬಿಡ್ತೀರಾ ಸರ್. ಇದು ಉತ್ಪ್ರೇಕ್ಷೆ ಅಲ್ಲ, ಐ ಆಮ್ ನಾಟ್ ಎಕ್ಸಾಜುರೇಟಿಂಗ್. ಇದಕ್ಕೆ ಇನ್ನೊಂದು ಅನೆಕ್ಡೋಟ್ ಇತ್ತು. ಕೋವಿಡ್ ಟೈಮಲ್ಲಿ ಸರ್ 1 hour ನನ್ನ ಫ್ರೆಂಡ್ ಹತ್ರ ಮಾತಾಡ್ಬಿಟ್ಟೆ. ಫೋನ್ ಇಡೋವಾಗ ಹೇಳ್ದ ಸರ್ ಅವನಿಗೆ ಕೋವಿಡ್ ಪಾಸಿಟಿವ್ ಆಗಿಬಿಟ್ಟೆ 2 days ಅಂತ. ನಾನು 1 hour ಫೋನಲ್ಲಿ ಮಾತಾಡ್ಬಿಟ್ಟೆ ಸರ್, ಟೆಸ್ಟ್ ಮಾಡಿಸ್ಕೊಳ್ಳ ಅನ್ನೋ ಕಾಲ ಇತ್ತು. ಅಂಥ ಮೌಢ್ಯಗಳ ಜೊತೆಗೆ ಇವತ್ತಿನ ಕಾಲಕ್ಕೂ ಸರ್ ಎಷ್ಟು ಹೇಳಿದ್ರು ನಾನು ಹೆಂಡ್ತಿ ಕೇಳಲ್ಲ ಸರ್, 2-3 ಸ್ಪೂನ್ ಅರ್ಶನ ಹಾಕ್ಬಿಡ್ತಾಳೆ, 2-3 ದಿನ ಕಣ್ಣೆಲ್ಲ ಎಲ್ಲೋ ಕಲರ್ ಆಗಿಬಿಟ್ಟಿದೆ ಸರ್, ಒಂದ್ಸಲಿ ಟೆಸ್ಟ್ ಮಾಡಿಸ್ಬಿಡಲ್ಲ ಅನ್ನೋ ಸೆಗ್ಮೆಂಟ್ ಇದೆ. ಇಲ್ಲಿ ನಿಮ್ಮ ಮಾಧ್ಯಮದ ಪಾತ್ರ ತುಂಬ ದೊಡ್ಡದು. ಯಾಕೆಂದರೆ ಶ್ರೀಸಾಮಾನ್ಯನಿಗೆ ಅರ್ಶನ ತಿಂದ್ಬಿಟ್ಟ ತಕ್ಷಣ ಕಾಮಣಿ ರೋಗ ಬರಲ್ಲ. ಕಾಮಣಿ ರೋಗ ಬಂದರೆ ಈ ಎಲ್ಲೋ ಕಲರ್ ಕಾಣುತ್ತೆ. ಸಕ್ಕರೆ ತಿನ್ನೋಂಗೆಲ್ಲ ಡಯಾಬಿಟೀಸ್ ಬರಲ್ಲ. ಡಯಾಬಿಟೀಸ್ ಇರೋನು ಸಕ್ಕರೆ ತಿನ್ನಬಾರ್ದು. ಈ ಥರ ನಾವು ಬಿಡಿಸಿ ಎಷ್ಟೋ ಸಂದರ್ಭದಲ್ಲಿ PhD ಮಾಡೋ ಲೆಕ್ಕಕ್ಕೆ LKG ಸಬ್ಜೆಕ್ಟ್ನೇ ಮರ್ತೋಗ್ಬಿಟ್ಟಿರ್ತೀವಿ. PhD ಮಾಡೋವಾಗ LKG ಸಬ್ಜೆಕ್ಟ್ನ ಪುನರಾವರ್ತನೆ ರಿವೈಸ್ ಮಾಡಬೇಕು. ಆ ರಿವೈಸ್ ಮಾಡಿಸುವಂಥ ಕೆಲಸವನ್ನು ನಾವು ಮಾಡಿದರೆ ಆಯುರ್ವೇದದ ಗ್ಲೋರಿ ಎಲ್ಲೋ ಹೋಗುತ್ತೆ. ಬರೆದಿಟ್ಕೊಳ್ಳಿ. 10-20 ವರ್ಷದಲ್ಲಿ ಈಗಲೇ ಸಾಕಷ್ಟು ಮನ್ನಣೆ ಬಂದಿದೆ, ಸಾಕಷ್ಟು ಗೌರವ ಅಭಿಮಾನ ಬಂದಿದೆ. ಆ ಉತ್ತುಂಗವನ್ನು ನಾನೀಗ ಆಲ್ರೆಡಿ ನೋಡಿದ್ದೇನೆ. ನನ್ನ ಮುಂದಿನ ಪೀಳಿಗೆ ಮತ್ತಷ್ಟು ಮಗದಷ್ಟು ಆಯುರ್ವೇದದ ಔನ್ನತೀಕರಣವನ್ನು ಸ್ಮರಿಸ್ತಾರೆ, ಶ್ಲಾಘಿಸ್ತಾರೆ. ಅದ್ರ ಬಗ್ಗೆ ಅನುಮಾನವೇ ಇಲ್ಲ.